ಗೈಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಫ್ರೇಮ್ಸ್. ನನ್ನ ಯೂಟ್ಯೂಬ್ ಜರ್ನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಇದು ಫಸ್ಟ್ ವೀಡಿಯೋ. ನನ್ನ ಯೂಟ್ಯೂಬ್ ಜರ್ನಿನ ನಮ್ಮ ಅಕ್ಕನ ಮದುವೆ ಪ್ರಿಪ್ರೇಷನ್ನಿಂದ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ನಮ್ಮ ಅಕ್ಕನ ಮದುವೆ ಪ್ರಿಪ್ರೇಷನ್ ಒಂದು ಕಂಪ್ಲೀಟ್ ಡಾಕ್ಯುಮೆಂಟ್ ಆಗಿ ವಿಡಿಯೋ ಥ್ರೂ ನಿಮಗೆಲ್ಲ ಶೇರ್ ಮಾಡ್ತಿದ್ದೀನಿ. ಸೊ ಆ ಒಂದು ಕಂಪ್ಲೀಟ್ ಡಾಕ್ಯುಮೆಂಟಲ್ಲಿ ಇವತ್ತು ಡೇ 1 ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲರೂ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಎಲ್ಲರೂ ಕಾಂಚೀಪುರಂಗೆ ಸ್ಯಾರೀಸ್ನ ಬೈ ಮಾಡಲಿಕ್ಕೆ ಹೋಗ್ತಿದ್ದೀವಿ. ನಮ್ಮ ಎಕ್ಸ್ಪೀರಿಯೆನ್ಸಸ್ ಹೇಗಿತ್ತು, ನಮ್ಮ ರಿಲೇಟಿವ್ಸ್ ಎಕ್ಸ್ಪೀರಿಯೆನ್ಸಸ್ ಹೇಗಿತ್ತು ಮತ್ತು ನಮ್ಮ ಫ್ಯಾಮಿಲಿ ಎಕ್ಸ್ಪೀರಿಯೆನ್ಸಸ್ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ನಿಮ್ಮ ಸರ್ಕಲಲ್ಲಿ ಯಾರಾದರೂ ನೆಕ್ಸ್ಟ್ ಫಂಕ್ಷನ್ ಮಾಡ್ತಿದ್ದೆ ಅವ್ರಿಗೆಲ್ಲ ಶೇರ್ ಮಾಡಿ, ಅವರು ನಮ್ಮ ರೆಸ್ಪಾನ್ಸ್ ಸಜೆಷನ್ ಆಗಿ ತೊಗೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಇವಾಗ ಹೊರಟಿದ್ವಿ. ಸೊ ಒಂದು 10 ಅವರ್ಸ್ ಆಗುತ್ತೆ ಇಲ್ಲಿಂದ ನಮ್ಮೂರಿಂದ. ಸೊ ಅರೌಂಡ್ 500 ಕಿಲೋಮೀಟರ್ಸ್ ಇದೆ ನಮ್ಮ ಊರಿಂದ ಕಾಂಚೀಪುರಮ್ಮು ನಾವು ಹೋಗ್ತಿರೋ ಅಂಗಡಿ. ಸೊ ಮುಂದಿನ ಅಪ್ಡೇಟ್ಸ್ನ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್. ಗೈಸ್ ಇವಾಗ ನೆಲಮಂಗಲ ಟೋಲ್ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಸೊ ಇಲ್ಲೊಂದು ನಮ್ಮ DTL ನಿಂತಿದೆ. ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು 390 ಕಿಲೋಮೀಟರ್ಸ್ ಇದೆ ನಾವು ಕಾಂಚೀಪುರಮ್ಮು. ಇವಾಗ ಅರೌಂಡ್ 12:30 12:40 ಕರೆಕ್ಟ್ ಟೈಮ್. ಇವಾಗ ಅರೌಂಡ್ ಬೆಳಗ್ಗೆ 7:30 to 8 o'clock ನಾವು ರೀಚ್ ಆಗ್ತೀವಿ. ಸೊ ನೆಕ್ಸ್ಟ್ ಅಪ್ಡೇಟ್ನ ನಾನು ಕಾಂಚೀಪುರಮಲ್ಲೇ ನಿಮಗೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ರೀಚ್ ದ ಕಾಂಚೀಪುರಂ, ತಮಿಳ್ನಾಡು. ಸೊ ಇವಾಗ ಒಂದು ಲಾಡ್ಜ್ ಮಾಡಿ ಒಂದು ರೂಮ್ ಮಾಡಿ ಎಲ್ಲ ಫ್ರೆಶಪ್ ಆಗೋಕ್ಕೆ ಮಾಡಿದ್ದೀವಿ. ಸೊ ಎಲ್ಲ ಫ್ರೆಶಪ್ ಆಗಿ ಎಲ್ಲ ಸ್ನಾನ ಗಿನ ಮಾಡ್ಕೊಂಡು ಇಲ್ಲಿಂದ ಸೊ ಅಲ್ಲಿ ಪ್ರಕಾಶ್ ಅಂತ ಅಂಗಡಿ ಕಾಣಿಸ್ತಿದೆಯಲ್ಲ, ಸೊ ಆ ರೋಡಲ್ಲಿ ನೆಕ್ಸ್ಟ್ ಹೋಗ್ಬೇಕು. ನಾವೆಲ್ಲ ಫ್ರೆಶಪ್ ಆದಮೇಲೆ ಅಂಗಡಿಗೆ ಹೋಗಿ ಸ್ಯಾರೀಸ್ನ ಬೈ ಮಾಡೋಕ್ಕೆ ಹೋಗ್ತೀವಿ. ಸೊ ಗೈಸ್ ಇವತ್ತು ನೆನ್ನೆ ಕ್ರಿಸ್ಮಸ್ ಇರೋದ್ರಿಂದ ಇವತ್ತು ನಾವು ಬಂದು ಲಾಡ್ಜಕ್ಕೆ ಒಂದು 8 ಲಾಡ್ಜಸ್ನ ನೋಡಿದ್ವಿ. ಎಲ್ಲೂ ಲಾಡ್ಜೇ ಇಲ್ಲ, ಫುಲ್ ಎಲ್ಲ ಫುಲ್ ಎಲ್ಲರೂ ಫುಲ್ ಅಂತಿದ್ದಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ಲೈಕ್ ಒಂದು ಹಾಫ್ ಆನ್ ಅವರ್ ಹುಡುಕಿದ ಮೇಲೆ ಇಲ್ಲಿ ಒಂದು ಹತ್ರ ಲೈಕ್ ಜಸ್ಟ್ ಫ್ರೆಶಪ್ ಆಗೋಕ್ಕೆ ಒಂದು 2 hours ರೂಮ್ ಬೇಕಂದಿತ್ತು. ಇಲ್ಲ ಒಂದು ರೂಮ್ ಸಿಕ್ತು. ಇಲ್ಲಿ ನಮ್ಮ ಮನೆ ರಿಲೇಟಿವ್ಸ್ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಫ್ರೆಶಪ್ ಆಗ್ತದೆ. ಇಲ್ಲಿಂದ ಫ್ರೆಶಪ್ ಆದಮೇಲೆ ತಿಂಡಿ ತಿಂದಮೇಲೆ ಶಾಪ್ಗೆ ಹೋಗೋದು. ಸೊ ನೆಕ್ಸ್ಟ್ ಯಾವ ಶಾಪ್ ಏನಂತ ನೆಕ್ಸ್ಟ್ ನೋಡುವ. ಗೈಸ್ ಇವಾಗ ತಿಂಡಿ ಆಯಿತು, ಎಲ್ಲ ಫ್ರೆಶ್ ಆಗಿ. ಸೊ ನಾವು ಇವತ್ತು 2 ಅಂಗಡಿ ಹೋಗ್ತಿದ್ದೀವಿ. ಒಂದು ಬಂದ್ಬಿಟ್ಟು AS ಬಾಬುಷಾ ಮತ್ತು ಇನ್ನೊಂದು ಬಂದ್ಬಿಟ್ಟು ಪ್ರಕಾಶ್ ಅಂತ. ಸೊ ಫಸ್ಟು ನಾವು ಬಾಬುಷಾಗೆ ಹೋಗಿ ಅಲ್ಲಿ ಲೈಕ್ ಇವಾಗ ತುಂಬ ಜಾಸ್ತಿ ಜನ ಆಗಿದ್ದರಿಂದ ಕ್ವಾಲಿಟಿ ಏನೋ ಕಮ್ಮಿ ಮಾಡಿದ್ದಾರೆ ಅಂತ ಅನಿಸ್ತಿದ್ದಾರೆ. ಸೊ ಒಂದ್ಸಲ ನೋಡಿ ಅಲ್ಲಿ ಇಷ್ಟ ಆಯಿತು ಅಂದರೆ ಅಲ್ಲೇ ಪರ್ಚೇಸ್ ಮಾಡೋದು, ಇಲ್ಲ ಅಂದರೆ ಪ್ರಕಾಶ್ ಹೋಗಿ ಸೊ ಅಲ್ಲಿ ನೋಡೋದಂತ ಪ್ಲ್ಯಾನ್ ಇವಾಗ. ಸೊ ಇವಾಗ ಬಾಬುಷಾಗೆ ಹೋಗ್ತಿದ್ದೀವಿ. ಓಕೆ, ಹೋಗಿ ಅಲ್ಲಿ ನೋಡೋದ ಹೆಂಗಿದೆ ಏನು ಕ್ವಾಲಿಟಿ, ಮಕ್ಕಳಿಗೆ ಇಷ್ಟ ಆಯ್ತಾ, ಮನೆಯವ್ರಿಗೆ, ಅಮ್ಮಂಗೆ, ದೊಡ್ಡಮ್ಮವ್ರಿಗೆಲ್ಲ ಅಂತ ನೋಡಿ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಪ್ರಕಾಶಿಗೆ ಹೋಗೋದಂತ. ಸೊ ಬನ್ನಿ ನೋಡೋದ. ನೋಡಿ ಇಲ್ಲಿ ನೀವು ಎಲ್ಲಿ ನೋಡಿದ್ರು ಬಾಬುಷಾ ಬಾಬುಷಾ ಬಾಬುಷಾ. ಸೊ ಫೈನಲಿ ಬಾಬುಷಾ ಸ್ಟ್ರೀಟಿಗೆ ಬಂದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಯಾರಾದರೂ ಇಲ್ಲಿಗೆ ಬರಬೇಕು ಅಂದರೆ ಲೈಕ್ ಏನಾದರೂ ಸೀಸನ್ ಟೈಮಲ್ಲಿ ಬರಬೇಕಂದ್ರೆ ನೀವು ಆದಷ್ಟು ರೂಮ್ಸ್ ಅಥವಾ ಲಾಡ್ಜಸ್ನ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ ನೀವು ಇಲ್ಲೂ ನೋಡ್ಬೋದು AS ಬಾಬುಷಾ, ಅದು ಇನ್ನೊಂದು ಪಾರ್ಕಿಂಗ್ ಇದು. ಸೊ ಸುಮಾರು ಪಾರ್ಕಿಂಗ್ ಇದ್ದಾವೆ ಇದು.
ಪಾರ್ಕಿಂಗ್ 3 ಇದು. ಸೊ ನಾನು ಫಸ್ಟ್ ತೋರಿಸಿದ್ದು 4, ಆಮೇಲೆ 3 ಇದು ಬೆಟರ್. ನಾನು ಏನು ಅಂತೀನಿ ಅಂದರೆ ಲಾಡ್ಜಸ್ನ ಬುಕ್ ಮಾಡ್ಕೊಂಡು ಬಂದರೆ, ಬಟ್ ಸೀಸನ್ ಟೈಮಲ್ಲಿ ತುಂಬ ಇಲ್ಲೆಲ್ಲ ಆಲ್ರೆಡಿ ಫಿಲ್ ಆಗಿರ್ತವೆ. ಬಟ್ ಹಂಗೆ ನಾರ್ಮಲ್ ಟೈಮಲ್ಲಿ ಬಂದರೆ ಸಿಗುತ್ತೆ, ತುಂಬ ಲಾಡ್ಜಸ್ ಇದೆ. ಬೆಟರ್ ನೀವು ಬುಕ್ ಮಾಡ್ಕೊಂಡು ಬಂದರೆ ಬೆಟರ್ ಅಂತ. ಆ್ಯಂಡ್ ವಿ ಫೈನಲಿ AS ಬಾಬುಷಾಗೆ ಬಂದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ AG ಬಾಬುಷಾ ಮತ್ತು AS ಬಾಬುಷಾ ಎರಡಿದೆ. ಸೊ ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ AG ಬಾಬುಷಾ ಇದು AG ಬಾಬುಷಾ ಅಂತ. ನಾವು ಈ ಶಾಪಿಗೆಲ್ಲ ಹೋಗ್ತಿರೋದು ಬಾಬುಷಾಗೆ. ಸೊ AS ಬಾಬುಷಾನು ಇದ್ರ ಇನ್ ಫ್ರಂಟ್ ಆಪೇ ಇದೆ, AG ಬಾಬುಷಾನು. ಸೊ ದಿಸ್ ಈಸ್ AS ಬಾಬುಷಾ. ಫೈನಲಿ ವಿ ಕಮ್ ಟು ಬಾಬುಷಾ ಶಾಪ್. ಸೊ ಓಕೆ ಗೈಸ್, ಇವಾಗ ನಾವು ಲೈಕ್ ಶಾಪ್ ಒಳಗೆ ಬಂದ್ವಿ. ಇಲ್ಲಿ ನೀವು ನೋಡ್ಬೋದು, ನಮಗೆ ಎಲ್ಲರನ್ನ ಒಂದ್ ಹತ್ರ ಕೂರಿಸ್ಕೊಂಡು ಸುತ್ತಲೂ ಅವ್ರು ಯಾರಾದರೂ ಒಂದಿಬ್ರು ಮೂವರು ಇನಿಷಿಯೇಟಿವ್ಸ್ ತಗೊಂಡು ಎಲ್ಲದನ್ನು ನಮ್ಗೆ ಯಾವ ಥರ ಪ್ರೈಸ್ ರೇಂಜಲ್ಲಿ ಸ್ಯಾರೀಸ್ನ ಕೇಳ್ತೀವಿ ಆ ಪ್ರೈಸ್ ರೇಂಜಲ್ಲಿ ಅವರು ತೆಗೆದು ಕೊಡ್ತಾರೆ. ನಮ್ಗೆ ಯಾವ್ದು ಬೇಕು, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಸೈಡ್ ಇಟ್ಕೊಂಡಿರ್ಬೇಕು. ಅಟ್ ಲಾಸ್ಟ್ ನಮಗೆ ಬಿಲ್ ಆಗೋ ಟೈಮಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನ ಅದರಲ್ಲೂ ಮತ್ತೆ ಹಾಸ್ಕೊಂಡು ಮತ್ತೆ ನಾವೆಲ್ಲ ಏನು ಬಿಲ್ ಮಾಡಿಸ್ಕೋಬೋದು. ಸೊ ಈ ಥರ ಲೈಕ್ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಇವಾಗ. ಸೊ ನನಗೆ ವಿಡಿಯೋ ಮಾಡೋಕೆ ಅಲೋ ಮಾಡಿರಲಿಲ್ಲ ಅವರು, ಬಟ್ ಆದ್ರೂ ಸ್ಮಾಲ್ ಕ್ಲಿಪ್ಸ್ ಆಗಿ ತಗೊಂಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ಸೊ ಅವ್ರದ್ದು 5 ಫ್ಲೋರ್ಸ್ ಇದೆ ಟೋಟಲ್. ಸೊ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರಲ್ಲಿ ಜೆಂಟ್ಸ್ಗೆ ರೇಷ್ಮೆ ಪಂಚೆ, ಶರ್ಟ್ಸು, ಆ ಪೀಸಸ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಬೇರೆ ಬೇರೆ ಪ್ರೈಸ್ ರೇಂಜಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ. ಸೊ ಇದನ್ನು ನೋಡ್ಬೋದು, ಇದು ಸೆಕೆಂಡ್ ಫ್ಲೋರ್ ಇವಾಗ ತೋರಿಸಿದ್ದು. ಸೊ ಈ ಥರ ಅವರು ಒಂದೊಂದಾಗಿ ತೆಗೆದು ತೋರಿಸ್ತಾರೆ. ನಿಮಗೆ ಬೇಡ ಅಂದರೆ ನೀವು ಹಂಗೆ ಹೊರಗೆ ಡಿಸೈನ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಪ್ರೈಸ್ ರೇಂಜ್ ಬೇಕಾದ್ರೂ ಅವರು ತಂದು ತೋರಿಸ್ತಾರೆ. ಸೊ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ, ಓಕೆನಾ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಆ ಶಾಪಲ್ಲಿ ನಮಗೆ ಮಧ್ಯಾಹ್ನ ಊಟನ ಪ್ರೊವೈಡ್ ಮಾಡ್ತಾರೆ. ಯಾರೆಲ್ಲ ದೂರದಿಂದ ಹೋಗಿದಾರೋ ಅವರೆಲ್ಲನೂ ಅಲ್ಲಿ ಊಟ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಂದರೆ ನನ್ನ ಫೇವ್ರೆಟ್ ಟೀ. ಸೆಕೆಂಡ್ ಫ್ಲೋರಲ್ಲಿ ನಾವೇ ದುಡ್ಡು ಕೊಟ್ಟು ಟೀ ಮತ್ತು ಸ್ನ್ಯಾಕ್ಸ್ ತಗೋಬೋದು ಅಲ್ಲಿ. ಎಲ್ಲ ಆಯಿತು ಶಾಪಿಂಗು. ಇವಾಗ ಮನೆಗೆ ಹೋಗೋಕ್ಕೆ ಲೋಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಫೈನಲಿ ಎಲ್ಲ ಪರ್ಚೇಸ್ ಆಯಿತು. ಸೊ ನೆಕ್ಸ್ಟು ಎಲ್ಲ ಹೊರಟ್ವಿ ಇವಾಗ. ಗೈಸ್ ಎಲ್ಲ ಆಯಿತು. ಸೊ ಎಲ್ಲ ಪರ್ಚೇಸ್ ಆಯಿತು, ಮದುವೆದು ಶಾಪಿಂಗ್ ಆಯಿತು. ಸೊ ಇವಾಗ ಎಲ್ಲ ಹೊರಟಿದೀವಿ. ಇವಾಗ ಎಲ್ಲಾರ್ದು ಏನೋ ಎಕ್ಸ್ಪೀರಿಯನ್ಸ್ ನ ಒಬ್ಬೊಬ್ರದ್ದೇ ಶೇರ್ ಮಾಡ್ತಿದ್ವಿ. ಇವಾಗ ಹುಡುಗರು ಅಪ್ಪಾಜಿದು ಎಕ್ಸ್ಪೀರಿಯನ್ಸ್. ಅಪ್ಪಾಜಿ ಹೆಂಗಿತ್ತು? ಚೆನ್ನಾಗಿತ್ತಪ್ಪ. ಬಟ್ಟೆ ಹೆಂಗ್ ಸಿಕ್ತು? ಬಹಳ ಹತ್ರದಾಗಿತ್ತು, ಚೆನ್ನಾಗಿತ್ತು. ಓಕೆ ಶೋಭಕ್ಕ, ನಿಮ್ದು? ಚೆನ್ನಾಗಿತ್ತು, ಶಾಪಿಂಗ್ ಚೆನ್ನಾಗಾಯ್ತು. ಅಮ್ಮ ನಿಮ್ದು? ತುಂಬಾ ಖುಷಿ ಆಯ್ತು. ಕ್ವಾಲಿಟಿ ಹೆಂಗಿತ್ತು? ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಮ್ಮ ಆಂಟಿ. ಸೊ ಆಂಟಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಮಗಳಿಗೆ ಸೀರೆ ಕೊಡ್ಸಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಸೀರೆ ಸಿಕ್ಕಿದ್ದು. ಯಾರಾದ್ರೂ ಬರಕ್ಕೆ ನೆಕ್ಸ್ಟ್ ಸಜೆಸ್ಟ್ ಮಾಡ್ತೀರಾ? ತುಂಬಾ ದುಡ್ಡು ತಗೊಂಡ್ ಬನ್ನಿ. ದೊಡ್ಡಮ್ಮ ಊಟ ತುಂಬಾ ಚೆನ್ನಾಗಿತ್ತು, ಹಾ ಸ್ಯಾರಿ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು ಊಟ ಫಸ್ಟ್. ಅಮ್ಮ ನಿಂಗೆ? ಚೆನ್ನಾಗಿತ್ತು. ಹಾ ನಮ್ಮ ಯಜಮಾನ್ರು ಸ್ವಲ್ಪ ಬೈದೆ ಬಿಡೋದು ಖುಷಿ ಆಯ್ತು. ಅಪ್ಪ ಫೈನಲಿ ನಮ್ಮ ಅಪ್ಪಾಜಿದು ಇವಾಗ ರಿವ್ಯೂ. ಅಪ್ಪ ಹೆಂಗಿತ್ತಪ್ಪ? ನನ್ನ ಮೇಲೆ ಒಂದ್ 2 ಕೂದಲದವೆ, ಒಂದ್ 2 ಉದುರು ಬಿಡ್ತವೆ ಮದುವೆ ಆಗತ್ತಿಗೆ. ಆದ್ರೂ ನಂದು ಆಲ್ ದ ಬೆಸ್ಟ್.
ನಾನು ಹೇಳ್ಬೇಕು ಅಂದ್ರೆ 4 years ಬ್ಯಾಕ್ ಬಂದ ತರ ಇಲ್ಲಪ್ಪ. ಬಟ್ಟೆ ಎಲ್ಲ ನೋಡಿದ್ರೆ ಈ ಸರಿ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದೊಂದು ಹೇಳ್ಬಹುದು. ಊಟ ಚೆನ್ನಾಗಿತ್ತು. ಓಕೆ. ಆಮೇಲೆ ಪರ್ಚೇಸಿಂಗ್ ಹತ್ರ ಕೊಡೋದು ಇನ್ನೊಂದ್ ಸ್ವಲ್ಪ ನಮ್ದು ಚಂಬಸಪ್ ಹೋಲ್ಸ್ಕೊಂಡ್ರೆ ಇವ್ರಿಗೊಂದು ಇನ್ನೂ ಒಂದ್ ಸ್ವಲ್ಪ ಬರಕ್ ಆಗ್ತಾ ಇಲ್ಲ. ಸೊ ಅಲ್ಲಿಂದ ಬಂದಿದ್ದು ನಮ್ಮೂರಿಂದ ಇಲ್ಲಿಗೆ 500 ಕಿಲೋಮೀಟರ್ಸ್ ಆಗುತ್ತೆ. 500 ಕಿಲೋಮೀಟರ್ ಬರ್ತಿದೀವಿ. ಬಂದಿದ್ದಕ್ಕೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಹಂಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಓಕೆ. ನಿಮ್ದು ನಿಮ್ಗೆ ಹೆಂಗ್ ಅನ್ಸ್ತು? ನಾವು ಆಲ್ರೆಡಿ 3 ಲಕ್ಷದ ಅಂತ ಅಂದ್ವಿ. ಅದು ಬಹಳ ಚೆನ್ನಾಗಿ ಅನ್ನೋದೇನದು 5 ಲಕ್ಷ ತೋರಿಸ್ತೀವಿ ಅಂತ ತೋರಿಸ್ತೀವಿ. ನಾವ್ ಬಿಟ್ಟು ಬಂದ್ವಿ 2,90,000. ಓಕೆ ಗೈಸ್, ಸೊ ಇದು ನಮ್ ಫ್ಯಾಮಿಲಿ ರಿವ್ಯೂ. ಇದು ಸೊ ನೆಕ್ಸ್ಟ್ ಯಾರೆಲ್ಲ ಇದು ನಮ್ ಫ್ಯಾಮಿಲಿ ಸಜೆಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಇವತ್ತಿಂದು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸಬ್ರು ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ನ ಮುಗಿಸ್ತಿದೀವಿ. ಸೊ ಇಲ್ಲಿಂದ ನಮ್ಮೂರಿಗೆ ನೆಕ್ಸ್ಟ್ 500 ಕಿಲೋಮೀಟರ್ ಮತ್ತೆ ವಾಪಸ್ ಹೋಗ್ಬಿಟ್ಟು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಮಾರ್ನಿಂಗ್ 6:30 7 ಆಗ್ಬೋದು. ಇವಾಗ ಊಟ ಮಾಡ್ಕೊಂಡು ಊಟ ಎಲ್ಲ ತಂದಿದ್ವಿ. ಸೊ ನಂದು ಫೈನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಸೊ ಯಾರೆಲ್ಲ ಇಲ್ಲಿ ಕಂಚಿಗೆ ಬರಕ್ಕೆ ಹೊರಟಿದ್ದೀರಾ, ಬೆಸ್ಟ್ ಅಂದ್ರೆ ಒಂದು TT ಮಾಡ್ಕೊಂಡು ಬಂದ್ಬಿಡಿ. ಯಾರು ಟ್ರೈನ್ಗೆ ಆಗ್ಲಿ ಬಂದು ಇವತ್ತು ಕಾರ್ ಆಗ್ಲಿ ಯಾರು ತರಕ್ ಹೋಗ್ಬಿಡಿ, ಯಾಕಂದ್ರೆ ಸುಮ್ನೆ ಮೈ ನೋವು. TT ಮಾಡ್ಕೊಂಡ್ ಬಂದ್ರೆ ಬೆಸ್ಟ್. ಸೊ 12+1 ಡ್ರೈವರ್ ಸೇರಿ 13 ಮೆಂಬರ್ಸ್. ಇದೇ ಗಾಡಿ ಮಾಡ್ಕೊಂಬ ಅಂತ ಒಂದು ಮಾತು ಹೇಳು. ಸೊ ಯಾರಿಗಾರು TT ಬೇಕಂದ್ರೆ ಸೊ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ರಫಿ ಅಣ್ಣ ಅಂತ ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿದ್ರು, ತುಂಬಾ ಬೇಗ ಕರ್ಕೊಂಡ್ ಬಂದ್ರು. ಸೊ ಅದನ್ನ ಅಷ್ಟು ಹೇಳ್ತಾ ಈ ವ್ಲಾಗ್ ನ ಮುಗಿಸ್ತಿದೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ವ್ಲಾಗ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಂತ ನಮ್ ದೊಡ್ಡಮ್ಮರೆಲ್ಲ ಹೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ದೊಡ್ಡಮ್ಮ ಚಾರ್ಜ್ ಇಲ್ಲ, ತಗೊಳ್ಳಿ, ಚಾರ್ಜ್ ಇಲ್ಲ. ಯಾಕಂದ್ರೆ ಏನು ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.